ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಬಿಸಿ ಹೆಸರುಬೇಳೆ ಪಾಯಸ ಯಾರಿಗೆ ಇಷ್ಟ ಆಗೋದಿಲ್ಲ ಹೇಳಿ. ಇವಾಗ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ. ಅಷ್ಟೊಂದು ಚೆನ್ನಾಗಿರೋ ಹೆಸರುಬೇಳೆ ಪಾಯಸ ಬರೀ 20 ನಿಮಿಷದಲ್ಲಿ ರೆಡಿ ಮಾಡೋಣ. ನಾನು 1 ಲೋಟ ಹೆಸರುಬೇಳೆ ತೊಗೊಂಡಿದ್ದೀನಿ. ಇದನ್ನು ಸುಮಾರು 2ರಿಂದ 3 ಸರಿ ಚೆನ್ನಾಗಿ ತಿಕ್ಕಿ ತೊಳ್ಬೇಕು. ಮೇಲ್ಗಡೆ ಪಾಲಿಶ್ ಇರೋದ್ರಿಂದ ನೀವು ನೋಡ್ತಾ ಇರೋ ಹಾಗೆ ನೀರು ಸ್ವಲ್ಪ ಎಲ್ಲೋ ಟರ್ನ್ ಆಗುತ್ತೆ ನೋಡಿ. ಸೊ ಎಲ್ಲ ಅದರದ್ದು ಮೇಲೆ ಎಕ್ಸ್ಟ್ರಾ ಪಾಲಿಶ್ ಹೋಗುತ್ತೆ. ಆ್ಯಂಡ್ ಇದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಸುಮಾರು 2ರಿಂದ 3 ಸರಿ ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ. ತೊಳ್ಕೊಂಡಾದ್ಮೇಲೆ 1 ಲೋಟ ಹೆಸರುಬೇಳೆಗೆ 4 ಲೋಟದಷ್ಟು ನೀರು ಹಾಕೋಣ. ನಾನು ರೆಗ್ಯುಲರಾಗಿ ಮಾಡ್ತಾ ಇರೋದಕ್ಕೆ ಒಂದು ಅಳತೆನಲ್ಲಿ ನಾನು ಹಾಕ್ಕೊಂಡೆ, ಬಟ್ ಇದು 4 ಲೋಟದಷ್ಟು ನೀರಿದೆ. ಇದನ್ನು ಓಪನ್ ಪಾಟ್ ಅಂದರೆ ಕುಕ್ಕರಲ್ಲಿ ಬೇಯಿಸಬಾರ್ದು, ಪೇಸ್ಟ್ ಆಗಿಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ಸೊ ಈ ಥರ ಓಪನ್ ಪಾಟಲ್ಲೇ ಬೇಯಿಸಬೇಕು. ನೋಡಿ ಈ ಥರ ಮೇಲ್ಗಡೆ ವೈಟ್ ಲೇಯರ್ ಬರುತ್ತಲ್ಲ ಅದು ತೆಗಿಬೇಕು ಒಂದು ಟೇಸ್ಟ್ಗೆ. ಎರಡನೇದ್ದು, ಈ ಥರ ವೈಟ್ ಲೇಯರನ್ನು ನಾವು ಕನ್ಸ್ಯೂಮ್ ಮಾಡಿದರೆ ಮೊಣ್ಕಾಲು ನೋವು ಬರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಅದನ್ನು ವೈಟ್ ಲೇಯರ್ನ 2-3 ಸರಿ ತಕ್ಕೊಂಬಿಡಬೇಕು. ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಮೆಣಸು ಹಾಕಿರೋದು 8ರಿಂದ 10, 4 ಲವಂಗ, ಸ್ವಲ್ಪ ಯಾಲಕ್ಕಿ ಹಾಕಿರೋದು ಕುಟ್ಟಿ, 2 ಯಾಲಕ್ಕಿನ ಕುಟ್ಟಿ ಹಾಕಿದ್ದೀನಿ. ಸೊ ಈ ಕುದಿಯೋ ಸ್ಟೇಜಲ್ಲಿ ಹಾಕಿದರೆ ಪೂರ್ತಿ ಪಾಯಸ ತುಂಬ ಅದರ ಘಮ ಇರುತ್ತೆ, ಅದರ ಟೇಸ್ಟ್ ಇರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಈ ಥರ ಕುದೀತಾ ಪೂರ್ತಿ ಪೇಸ್ಟ್ ಆಗೋ ಹಾಗೆ ಮಾಡಬಾರ್ದು. ನೋಡಿ ಇದೊಂದು 90% ಕುಕ್ ಆದಾಗ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು. ಅದೇ ಸೌಟಿಂದ, ಮ್ಯಾಶರ್ನು ಬೇಕಾಗಿಲ್ಲ. ಇದು ಪೂರ್ತಿ ಪೇಸ್ಟ್ ಥರ ಆಗಬಾರ್ದು. ಈ ಥರ ಹಳಕ್ ಅನಿಸ್ತಾ ಹೇಳ್ತಾರಲ್ಲ ಆ ಥರನೇ ಸ್ವಲ್ಪ ಬೇಳೆ ಇರಬೇಕು. ಈ ಸ್ಟೇಜಲ್ಲಿ ಇದಕ್ಕೆ ನಾವು ಬೆಲ್ಲ ಹಾಕೋಣ. ನಾವು ಸ್ವಲ್ಪ ಸಿಹಿ ಕಡಿಮೆ ತಿನ್ನೋದ್ರಿಂದ 3/4 ಕಪ್ ಹಾಕಿದ್ದೀನಿ. ನೀವು ಬೇಕಿದ್ರೆ ಸಿಹಿ ಜಾಸ್ತಿ ಇಷ್ಟಪಡ್ತಿದ್ರೆ 1 ಕಪ್ ಪೂರ್ತಿ ಹಾಕೋಬೋದು. 1 ಕಪ್ ಬೇಳೆಗೆ 1 ಕಪ್ ನಾವು ಶುಗರ್ ಆಗಲಿ ಅಥವಾ ಬೆಲ್ಲ ಆಗಲಿ ಹಾಕ್ಕೋಬೋದು. ನಾನಿಲ್ಲಿ 3/4 ಕಪ್ ಹಾಕ್ಕೊಂಡಿದ್ದೆ. ಈಗ ಪಾಯಸ ರೆಡಿ ಆಯಿತು. ಅದಕ್ಕೆ ಡ್ರೈ ಫ್ರೂಟ್ಸ್ ಕರೆದು ಹಾಕೋಣ. 1.5 ಚಮಚ ಶುದ್ಧ ತುಪ್ಪ ತೊಗೊಂಡಿರೋದು. ಅದಕ್ಕೆ ನಾನು ಗೋಡಂಬಿ, ಬಾದಾಮಿ, ದ್ರಾಕ್ಷಿ ತೊಗೊಂಡಿದ್ದೀನಿ. ಅದರ ಜೊತೆಗೆ ಒಣ ಕೊಬ್ಬರಿ 2 ಸ್ಪೂನಷ್ಟು ಹೆರ್ಕೊಂಡಿರೋದು, ಮತ್ತೊಂದು ಅರ್ಧ ಚಮಚದಷ್ಟು ಕಸಕಸಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ತುಂಬ ನೈಸಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ನೋಡಿ ಇದು ಸುಮಾರು ಒಂದು 2-3 ನಿಮಿಷ ತಗೊಳುತ್ತೆ. ಇದನ್ನು ಪಾಯಸದ ಮೇಲೆ ಹಾಕಿದರೆ ಒಳ್ಳೆ ಘಮ ಇರೋ ಪಾಯಸ ರೆಡಿ. 10ರಿಂದ 15 ನಿಮಿಷ ಬೇಳೆ ಬೇಯೋಕ್ಕೆ, ಮೇಲ್ಗಡೆ ಒಂದು 5 ನಿಮಿಷ ಇದೆಲ್ಲ ಆಗುತ್ತೆ. ಡ್ರೈ ಫ್ರೂಟ್ಸ್ ಕರೆದು ಹಾಕೋಕ್ಕೆ. ಅಂದರೆ ಬಿಸಿ ಪಾಯಸ ನೀವು 20 ನಿಮಿಷದಲ್ಲಿ ಸರ್ವ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.